ಮುಂಡೇವ ಇದನ್ ಮಾಡಿದ್ರೆ ಅದನ್ ಮಾಡು ಅಂತಾನೆ, ಅದನ್ ಮಾಡಿದ್ರೆ ಇದನ್ ಮಾಡು ಅಂತಾನೆ. ಯಾಕೆ ಸರ್ ಫುಲ್ ಟೆನ್ಷನ್ ಅಲ್ಲಿ ಇದ್ದೀರಿ? ಅಯ್ಯೋ ಆ ಶಾಸ್ತ್ರ ಹೇಳೋನ ಹತ್ರ ಹೋಗಿದ್ಯಪ್ಪ, ಅವನು ತಲೆಗೆ ಹುಳಾನೇ ಬಿಟ್ಬಿಟ್ಟ. ಹೇ ಏನ್ ಸರ್ ನೀವು ಶಾಸ್ತ್ರದವ್ರನ್ನೆಲ್ಲ ಈ ಕಾಲದಲ್ಲೂ ನಂಬ್ತಿರಲ್ಲ. ಅಯ್ಯೋ ರಾಮ, ನಾನ್ ನಂಬಲ್ಲಪ್ಪ. ಆದ್ರ ನನ್ ಹೆಂಡತಿ ಅವಳು ನಂಬ್ತಾಳೆ. ಅವಳು ಕಿವಿ ಹಿಂಡ್ಬಿಟ್ಟು ಏನ್ ಮಾಡಿದ್ರು ಶಾಸ್ತ್ರ ಕೇಳಿ ಅಂತ ಅಂದ್ಬಿಟ್ಟು ನನ್ ತಲೆಯಲ್ಲಿ ಬರೇ ಅದನ್ನೇ ತುಂಬ್ಕೊಂಡ್ಬಿಟ್ಟಿದೆ ಪಾ ಈಗ. ಅಯ್ಯೋ ಏನ್ ಸರ್ ಎಂತ ಪರಿಸ್ಥಿತಿಗೆ ಸಿಗಾಕೊಂಡಿದ್ದೀರಿ. ಏನ್ ಮಾಡೋದು? ಎಲ್ಲೋಗ್ಬೇಕು ಸರ್? ಬೇಕೆ MS ಪಾಳ್ಯಕ್ ಹೋಗ್ಬೇಕು. ಅದ್ ಸರಿ, ಮೀಟರ್ ಮೇಲೆ ಎಷ್ಟ್ ಕೊಡ್ಲಿ? ಮೀಟರ್ ಮೇಲೆ 10 ರೂಪಾಯಿ ಕೊಡಿ ಸರ್. 10 ರೂಪಾಯಿ? ನಾವೇನ್ ಬೇರೆಯವ್ರ ಹೆಂಗೆ 20-50 ರೂಪಾಯಿ ಜಾಸ್ತಿ ಕೇಳಲ್ಲ. 10 ರೂಪಾಯಿ ಕೊಡಿ ಸಾಕು, ಬನ್ನಿ ಸರ್. ಈಗಿನ ಕಾಲದಲ್ಲಿ ಇಂತ ಒಳ್ಳೆಯವರು ಇದಾರೆ. ಮೀಟರ್ ಮೇಲೆ 10 ರೂಪಾಯಿ ಅಲ್ವಾ? ಬೇರೆಯವರಾದ್ರೆ ಜಾಸ್ತಿ ಕೇಳ್ತಾ ಇದ್ರು. ಒಳ್ಳೇದಾಗ್ಲಿ. ಕೂತ್ಕೊಳ್ಳಿ. ಏನ್ ಮಾಡ್ತಾರೆ ಗೊತ್ತಾ ಶಾಸ್ತ್ರ ಕೇಳಿದ್ರೆ? ನೀವು ಕನಕಪುರ ಸೈಡ್ ಹೋಗ್ಬಾರ್ದು, ನೀವು ಯಲಹಂಕ ಸೈಡ್ ಹೋಗಿ ಬಾಡಿಗೆ ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ ಅಂತಾರೆ. ಬಾಡಿಗೆ ಆ ಕಡೆನೆ ಬಂದವ ಸರ್ ಯಾವಾಗ್ಲೂ. ಅಯ್ಯೋ ಅದಕ್ಕೆ ನಾವು ಶಾಸ್ತ್ರದವ್ರೆ ನಂಬಲ್ಲ, ಶಾಸ್ತ್ರನೇ ಒಂದ್ಸಾರಿ ನಾನು ಹೋಗಿದ್ದೆ, ಬಲಗಡೆಗೆ ಹೋಗಿ ಅಂದ್ರು. ಏನ್ ಮಾಡೋದು, ನಮ್ ಮನೆ ಎಡಗಡೆ ಇದೆ ಸ್ವಾಮಿ ಅಂತಂದ್ರೆ ಅವ್ರು ಬಲಗಡೆಗೆ ಹೋಗಿ ಅಂತಾರೆ. ಅಯ್ಯೋ ನೋಡಿದ್ರ ಸರ್, ಈ ಶಾಸ್ತ್ರ ಹೇಳೋರಲ್ಲ ಹಿಂಗೆ ಸರ್. ನಮ್ಮನೆ ಈ ಕಡೆ ಇದ್ರೆ ಆ ಕಡೆ ಹೋಗಿ ಅಂತಾರೆ. ಇಲ್ಲಿ ಬಲ್ಗ ರೈಟಾ? ಬಲಗಡೆಗೆ. ಆಯ್ತು. ಈಗಿನ ಕಾಲದಲ್ಲಿ ನಿಮ್ಮಂತವ್ರು ಒಳ್ಳೆಯವ್ರು ಇದಾರಲ್ಲ ಅನ್ನೋದೇ ನಮ್ಗೆ ಖುಷಿಪ್ಪ. ಓ ಸರ್ ಏನ್ ತಗೊಂಡ್ ಹೋಗ್ತೀವಿ ಸರ್ ಹೋಗುವಾಗ? ಆ ದೇವ್ರು ಇದಾನೆ ಅಲ್ವಾ? ಸಾಕ ಸರ್ ಇಲ್ಲೇ? ಸಾಕು. ಥ್ಯಾಂಕ್ಸ್ ಕಣಪ್ಪ. ತಗೊಳಪ್ಪ, ಮೀಟರ್ ಮೇಲೆ 10 ರೂಪಾಯಿ ಇಟ್ಟಿದ್ದೀನಿ. ಸರ್ ಏನ್ ಸರ್ ಇದು? ಮೀಟರ್ ಮೇಲೆ 10 ರೂಪಾಯಿ ಅಂದ್ರೆ 10 ರೂಪಾಯಿ ಇಟ್ಟಿದ್ದೀರಲ್ಲ ಸರ್? ಸರ್ ಟೋಟಲ್ ಮೀಟರ್ ಚಾರ್ಜ್ 70 ರೂಪಾಯಿ ಆಗಿದೆ. 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಮೀಟರ್ ಮೇಲೆ ಅಂತ ಹೇಳಿದ್ರೆ 80 ರೂಪಾಯಿ ಆಯ್ತು ಸರ್. 80 ರೂಪಾಯಿಗೆ ಸರ್ ಏನ್ ಸರ್ 10 ರೂಪಾಯಿ ಇಟ್ಟಿದ್ದೀರಲ್ಲ, ಯಾವ ಲೆಕ್ಕ ಸರ್ ಇದು? ಅದೇಪ್ಪ, ಆ ಶಾಸ್ತ್ರ ಹೇಳೋಣ ಹತ್ರ ಹೋಗಿದ್ನಲ್ಲ, ಅವನು ಹೇಳ್ದ ಯಾರ ಕೈ ಟಚ್ ಮಾಡ್ದೆ ಕಾಸು ಕೊಡು ಅಂತ. ಆಮೇಲೆ ಮತ್ತೆ ಆಟೋದರ ಹತ್ರ ಹೋಗಿದ್ರೆ ಮೀಟರ್ ಮೇಲೆ ಕೊಡು ಅಂತ ಹೇಳಿದ. ಅದಕ್ಕೆ ಅಪ್ಪ ನಾನು ಫಸ್ಟ್ ಕೇಳಿದ್ದು ಮೀಟರ್ ಮೇಲೆ ಎಷ್ಟು ಕೊಡ್ಬೇಕು ಅಂತ. ಸರ್ ಮೀಟರ್ ಮೇಲೆ 10 ರೂಪಾಯಿ, ಮೀಟರ್ ಚಾರ್ಜ್ ಬಂದ್ಬಿಟ್ಟು 70 ರೂಪಾಯಿ ಆಗಿದೆ ಸರ್. ಟೋಟಲ್ 80 ರೂಪಾಯಿ ಆಯ್ತು ಸರ್. ನೋಡಪ್ಪ, ನಾನು ಬೇರೆಯವ್ರ ಹತ್ರ 5 ರೂಪಾಯಿ 10 ರೂಪಾಯಿ ಅಂತಾಳೆ 5 ರೂಪಾಯಿ ಕೊಡಲ್ಲ. 10 ರೂಪಾಯಿ ಹೇಳಿದೀನಿ, 10 ರೂಪಾಯಿ ಕೊಟ್ಟಿದ್ದೀನಿ. ಸರ್ ಏನ್ ಸರ್ ನೀವು ಒಳ್ಳೆಯವ್ನು ಬತ್ತಿ ಇಟ್ರಲ್ಲ ಸರ್ ನೀವು.